ಬ್ಯಾಂಕುಗಳಲ್ಲಿ ನಿಮ್ಮ ಹಣವನ್ನು ಇಡಬೇಡಿ, ಬದಲಾಗಿ ಈ 8 ಆಸೆಟ್ಸ್ ಅಲ್ಲಿ ಇಡಿ. ಇದರಿಂದ ನಿಮ್ಮ ಜೀವನ ಬದಲಾಗುತ್ತೆ. ನಮಸ್ಕಾರ ಫ್ರೆಂಡ್ಸ್. ಜಗತ್ತಿನಲ್ಲಿರೋ 99% ದುಡ್ಡು ಬರೀ 1% ಜನರ ಹತ್ರ ಇದೆ. ಮತ್ತೆ 99% ಜನ ಇರೋದೇ ಆ 1% ಶ್ರೀಮಂತರಿಗೋಸ್ಕರ ಕೆಲಸ ಮಾಡೋದಕ್ಕೆ. ಇದು ಇವತ್ತಿನಿಂದಲ್ಲ, ತುಂಬಾ ವರ್ಷಗಳಿಂದಾನೇ ನಡೀತಾ ಇದೆ. ಅದಕ್ಕಾಗಿ ಬಡವರಿಗೆ ತಮ್ಮ ಜೊತೆ ಅನ್ಯಾಯ ಆಗ್ತಾ ಇದೆ ಅಂತ ಅನ್ಸುತ್ತೆ. ಆದ್ರೆ ನಿಜವಾಗಿ ಹೇಳಬೇಕಂದ್ರೆ ನಾವೇನಾದ್ರೂ ಆ ಶ್ರೀಮಂತರ ದುಡ್ಡನ್ನೆಲ್ಲ ತಗೊಂಡು ಬಡವರಿಗೆ ಹಂಚಿದ್ರೆ ಸ್ವಲ್ಪ ವರ್ಷಗಳಾದ್ಮೇಲೆ ಆ ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ತಾರೆ. ಆದ್ರೆ ಬಡವರು ಎಲ್ಲಿದ್ರು ಅಲ್ಲೇ ಇರ್ತಾರೆ. ಯಾಕಂದ್ರೆ ಶ್ರೀಮಂತರಿಗೆ ದುಡ್ಡು ಮಾಡೋದು ಮಾತ್ರ ಅಲ್ಲ, ಆ ದುಡ್ಡನ್ನ ಹೇಗೆ ಬೆಳೆಸೋದು ಅಂತ ಕೂಡ ಗೊತ್ತಿರುತ್ತೆ. ರಾಬರ್ಟ್ ಕಿಯೋಸಾಕಿ ಹೇಳ್ತಾರೆ, ನೀವು ನಿಮ್ಮ ನಾರ್ಮಲ್ ಇನ್ಕಮ್ ಜೊತೆ ಒಂದು ಪ್ಯಾಸಿವ್ ಇನ್ಕಮ್ ಅನ್ನ ಮಾಡ್ಲಿಲ್ಲ ಅಂದ್ರೆ ನೀವು ಯಾವತ್ತಿಗೂ ಶ್ರೀಮಂತರಾಗೋಕೆ ಸಾಧ್ಯನೇ ಇಲ್ಲ. ಶ್ರೀಮಂತರಾಗ್ಬೇಕಂದ್ರೆ ಪ್ಯಾಸಿವ್ ಇನ್ಕಮ್ ಮಾಡ್ಲೇಬೇಕು. ಆದ್ರೆ ಎಲ್ಲರಿಗೂ ದಿನಕ್ಕೆ ಬರೀ 24 ಗಂಟೆ ಮಾತ್ರ ಸಿಗುತ್ತೆ. ಇದರಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 2-3 ಜಾಬ್ ಅನ್ನ ಮಾಡಬಹುದು. ಆದ್ರೆ ಜಾಬ್ ಮಾಡೋ ಬದಲು ನೀವು ಆಸೆಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಬೇಕಾದಷ್ಟು ದುಡಿಬಹುದು. ಶ್ರೀಮಂತರು ಇದನ್ನೇ ಮಾಡೋದು. ಅವರು ತುಂಬಾ ಆಸೆಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೋತಾರೆ, ಅಲ್ಲಿಂದ ಅವರಿಗೆ ದುಡ್ಡು ಬರ್ತಾನೆ ಇರುತ್ತೆ. ಆದ್ರೆ ಈಗ ಪ್ರಶ್ನೆ ಏನಂದ್ರೆ, ಆಸೆಟ್ಸ್ ಮಾಡೋದು ಸರಿ, ಆದ್ರೆ ಯಾವ ರೀತಿ ಮಾಡಬೇಕು? ಬರೀ ಬ್ಯಾಂಕ್ ಅಲ್ಲಿ ದುಡ್ಡು ಸೇವ್ ಮಾಡೋದ್ರಿಂದ ಆಸೆಟ್ ಆಯ್ತು ಅಂದ್ರೆ ಅದು ತಪ್ಪು. ಯಾಕಂದ್ರೆ ಬ್ಯಾಂಕ್ ಅಲ್ಲಿ ದುಡ್ಡು ಇಡೋದ್ರಿಂದ ಅದು ಜಾಸ್ತಿ ಆಗೋ ಬದಲು ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ 8 ಇಂತಹ ಆಸೆಟ್ಸ್ ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಇವುಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಒಂದು ಒಳ್ಳೆ ವೆಲ್ತ್ ಅನ್ನ ಬಿಲ್ಡ್ ಮಾಡಬಹುದು. ನಂಬರ್ 1, ಕ್ಯಾಶ್. ಹೌದು, ಕ್ಯಾಶ್. ಈಗ ತಾನೇ ಬ್ಯಾಂಕ್ ಅಲ್ಲಿ ದುಡ್ಡು ಇಡಬೇಡಿ ಅಂತ ಹೇಳಿದ್ದೆ, ಆದ್ರೆ ಈಗ ಕ್ಯಾಶ್ ಅಂತಿದ್ದೀನಲ್ಲ ಅಂತ ನಿಮಗೆ ಅನ್ನಿಸ್ಬೋದು. ನೋಡಿ, ನೀವು ಬ್ಯಾಂಕ್ ಅಲ್ಲಿ ದುಡ್ಡು ಇಟ್ಟಾಗ ನಿಮಗೆ ಕಷ್ಟ ಅಂದ್ರೂ 3-4% ಬಡ್ಡಿ ಸಿಗುತ್ತೆ. ಮತ್ತೆ ಇನ್ಫ್ಲೇಷನ್ ನ ಕಾರಣದಿಂದ ಅದು ಪ್ರತಿ ವರ್ಷ 8% ಕಡಿಮೆ ಆಗುತ್ತೆ. ಇದನ್ನೆಲ್ಲ ನೋಡಿದ್ರೆ ಬ್ಯಾಂಕ್ ಅಲ್ಲಿ ದುಡ್ಡು ಇಡೋದ್ರಿಂದ ನಿಮ್ಮ ದುಡ್ಡು ಬೆಳೆಯಲ್ಲ, ಬದಲಾಗಿ ಪ್ರತಿ ವರ್ಷ 4% ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ಆದ್ರೆ ಅದೇ ನಿಮ್ಮ ಹತ್ರ ಕ್ಯಾಶ್ ಇದ್ರೆ ನೀವು ಬೇರೆ ಶ್ರೀಮಂತರ ತರಹ ಒಳ್ಳೆ ಆಪರ್ಚುನಿಟೀಸ್ ಬಂದಾಗ ಅದನ್ನ ಉಪಯೋಗಿಸಿಕೊಳ್ಬಹುದು. ಶ್ರೀಮಂತರು ಏನು ಮಾಡ್ತಾರೆ ಅಂದ್ರೆ ಸರಿಯಾದ ಟೈಮಲ್ಲಿ ಸರಿಯಾದ ಆಪರ್ಚುನಿಟಿಯನ್ನ ಹುಡುಕಿ ಅದರ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಅದಕ್ಕೆ ಅವರ ಹತ್ರ ಕ್ಯಾಶ್ ಇರೋದು ತುಂಬಾನೇ ಮುಖ್ಯ. ಈ ದೊಡ್ಡ ದೊಡ್ಡ ಕಂಪನಿಗಳನ್ನ ನೋಡಬಹುದು, ಅವರು ತಮ್ಮ ಹತ್ರ ತುಂಬಾನೇ ಕ್ಯಾಶ್ ಅನ್ನ ಇಟ್ಕೊಳ್ತಾರೆ. ಅಗತ್ಯವಿದ್ದಾಗ ಅವರು ತಮ್ಮ ಕ್ಯಾಶ್ ಅನ್ನ ಬೇರೆಯವರಿಗೆ ಕೊಟ್ಟು ಅದರಿಂದ ಹೆಚ್ಚು ಬಡ್ಡಿಯನ್ನ ತಗೊಳ್ತಾರೆ. ನಿಮ್ಗೆ ನಂಬೋಕೆ ಕಷ್ಟ ಆಗ್ಬೋದು, ಆದ್ರೆ ಇಂತಹ ಕ್ಯಾಶ್ ಅನ್ನ ಇಟ್ಕೊಂಡು ಸಾಲ ಕೊಟ್ಟು ಬಡ್ಡಿ ಮಾಡೋ ಕೆಲಸ ಇವಾಗ ಇಂಡಿಯಾದಲ್ಲಿ ತುಂಬಾನೇ ನಡೀತಾ ಇದೆ. ಶ್ರೀಮಂತರು ಮಾತ್ರ ಅಲ್ಲ, ಇತ್ತೀಚೆಗೆ ಮಧ್ಯಮ ವರ್ಗದ ಜನರು ಕೂಡ ಹೀಗೆ ಮಾಡ್ತಾ ಇದ್ದಾರೆ. ನಂಬರ್ 2, ರಿಯಲ್ ಎಸ್ಟೇಟ್. ಕ್ಯಾಶ್ ಆದ್ಮೇಲೆ ನೀವು ಯಾವ್ದಾದ್ರು ಆಸೆಟ್ ಮೇಲೆ ಜಾಸ್ತಿ ದುಡ್ಡು ಮಾಡಬಹುದು ಅಂದ್ರೆ ಅದು ರಿಯಲ್ ಎಸ್ಟೇಟ್. ಯಾಕಂದ್ರೆ ರಿಯಲ್ ಎಸ್ಟೇಟ್ ಒಂದು ಇಂತಹ ಆಸೆಟ್ ಆಗಿದ್ದು ಇದರಿಂದ ನೀವು ಒಂದಲ್ಲ ತುಂಬಾ ರೀತಿಯಲ್ಲಿ ದುಡ್ಡು ಮಾಡಬಹುದು. ಯಾರಿಗಾದ್ರೂ ತಮ್ಮ ಲೈಫ್ ಅಲ್ಲಿ ಪ್ರತಿದಿನ 9 ಗಂಟೆಯಿಂದ 5 ಗಂಟೆ ತನಕ ಕೆಲಸ ಮಾಡಬಾರ್ದು ಅನ್ಕೊಂಡಿದ್ರೆ ಅವರಿಗೆ ಈ ಆಪ್ಷನ್ ಬೆಸ್ಟ್. ಇವಾಗಿನ ಜನರಿಗೆ ಒಂದಲ್ಲ ತುಂಬಾ ರಿಟರ್ನ್ಸ್ ಬರೋ ಆಸೆಟ್ಸ್ ನಲ್ಲಿ ದುಡ್ಡು ಹಾಕೋಕೆ ಇಷ್ಟಪಡ್ತಾರೆ. ನೀವು ಸ್ವಲ್ಪ ಸ್ಮಾರ್ಟ್ ಆಗಿದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ಲೇಬೇಕು. ರಿಯಲ್ ಎಸ್ಟೇಟ್ ಅಲ್ಲಿ ನೀವು ದುಡ್ಡು ಹಾಕಿದ್ರೆ ಖಂಡಿತ ಸಮಯ ಕಳೆದಂತೆ ಬೆಲೆ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ನೀವು 10 ಲಕ್ಷ ರೂಪಾಯಿ ಕೊಟ್ಟು ಒಂದು ಮನೆ ತಗೊಂಡಿದ್ರೆ ಕೆಲವು ವರ್ಷಗಳಾದ್ಮೇಲೆ ಅದರ ಬೆಲೆ 15 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಆಗ್ಬೋದು. ಯಾಕಂದ್ರೆ ನಮ್ಮ ದೇಶದ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ರಿಯಲ್ ಎಸ್ಟೇಟ್ ನ ಬೆಲೆನೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಈ ಡೇಟಾವನ್ನ ನೋಡಿ, 2024ರಲ್ಲಿ ಇಂಡಿಯಾದ ಹೌಸಿಂಗ್ ಮಾರ್ಕೆಟ್ 7.28% ಗ್ರೋತ್ ಆಗಿದೆ. ಚೆನ್ನೈಯಲ್ಲಿ 8.41%, ಕಲ್ಕತ್ತಾ ಅಲ್ಲಿ 7.65%, ಬೆಂಗಳೂರಲ್ಲಿ 6.34% ಮತ್ತು ಅಹಮದಾಬಾದ್ ಅಲ್ಲಿ 5.1% ಗ್ರೋತ್ ಕಾಣಿಸಿದೆ. ಸೊ ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ರೆ ನೀವು ಸುಲಭವಾಗಿ ಇನ್ಫ್ಲೇಷನ್ ಅನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಇದರ ಜೊತೆಗೆ ನೀವು ರಿಯಲ್ ಎಸ್ಟೇಟ್ ಇಂದ ಬಾಡಿಗೆ ಅಂದ್ರೆ ರೆಂಟಲ್ ಇನ್ಕಮ್ ಅನ್ನು ಕೂಡ ಅರ್ನ್ ಮಾಡಬಹುದು. ನಿಮ್ಮ ಹತ್ರ ಮನೆ ಇದ್ರೆ ಅದನ್ನ ಬಾಡಿಗೆ ಕೊಟ್ಟು ಪ್ರತಿ ತಿಂಗಳು ಒಳ್ಳೆ ದುಡ್ಡನ್ನ ಮಾಡಬಹುದು. ಉದಾಹರಣೆಗೆ ನೀವು 20 ಲಕ್ಷಕ್ಕೆ ಮನೆಯನ್ನ ತಗೊಂಡು ಅದನ್ನ 20,000ಕ್ಕೆ ಬಾಡಿಗೆ ಕೊಟ್ರೆ ವರ್ಷಕ್ಕೆ ನಿಮಗೆ 2.4 ಲಕ್ಷ ಬಾಡಿಗೆ ಸಿಗುತ್ತೆ. ಹೀಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ನೇರವಾಗಿ ನಿಮಗೆ ದುಡ್ಡು ತಂದು ಕೊಡುತ್ತೆ. ಅಥವಾ ನೀವು ಯಾವ್ದಾದ್ರು ಖಾಲಿ ಜಮೀನನ್ನ ತಗೊಂಡು ಅದರ ಮೇಲೆ ಮನೆ ಅಥವಾ ಅಂಗಡಿ ಕಟ್ಸಿದ್ರೆ ಆಮೇಲೆ ಅದನ್ನ ಜಾಸ್ತಿ ಲಾಭಕ್ಕೆ ಮಾರಬಹುದು. ಉದಾಹರಣೆಗೆ ನೀವು 20 ಲಕ್ಷ ಕೊಟ್ಟು ಒಂದು ಜಾಗ ತಗೊಂಡಿದ್ರೆ ಅದರ ಮೇಲೆ 30 ಲಕ್ಷದ ಮನೆ ಕಟ್ಟಿದ್ರಿ ಅನ್ಕೊಳ್ಳಿ, ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ 50 ಲಕ್ಷ ಆಯ್ತು. ಈಗ ಅದನ್ನ 70 ಲಕ್ಷಕ್ಕೆ ಮಾರಿದ್ರೆ ನಿಮಗೆ 20 ಲಕ್ಷ ಪ್ರಾಫಿಟ್ ಆಗುತ್ತೆ. ಅದೇ 20 ಲಕ್ಷದ ಜಮೀನು ತಗೊಂಡು ನೀವು ಮಾರಿದ್ರೆ ಅದಕ್ಕೆ ಕೇವಲ 25-30 ಲಕ್ಷ ಮಾತ್ರ ಸಿಗ್ತಾ ಇತ್ತು. ಹೀಗೆ ಮಾಡೋದ್ರಿಂದ ನಿಮಗೆ 5-10 ಲಕ್ಷ ಪ್ರಾಫಿಟ್ ಆಗ್ತಿತ್ತು. ನೋಡಿ ಸ್ನೇಹಿತರೆ, ರಿಯಲ್ ಎಸ್ಟೇಟ್ ಅನ್ನೋದು ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ವಾಸದ ಮನೆಗಳ ಜೊತೆಗೆ ಆಫೀಸ್ ಸ್ಪೇಸ್, ಗೋಡನ್, ಕಮರ್ಷಿಯಲ್ ಪ್ರಾಪರ್ಟೀಸ್ ಅನ್ನ ಹೀಗೆ ಎಲ್ಲದನ್ನ ಬಿಲ್ಡ್ ಮಾಡ್ಕೋಬಹುದು. ಇವುಗಳ ಬೆಲೆ ಜಾಸ್ತಿ ಆಗ್ತಾನೆ ಇರುತ್ತೆ, ಮತ್ತೆ ಅದರ ಜೊತೆಗೆ ಬಾಡಿಗೆನೂ ಜಾಸ್ತಿ ಸಿಗುತ್ತೆ. ನಂಬರ್ 3, ಬಾಂಡ್ಸ್. ಬಾಂಡ್ ಅಂದ್ರೆ ನೀವು ಸರ್ಕಾರಕ್ಕೆ ನಿಮ್ಮ ದುಡ್ಡನ್ನ ಸಾಲ ಕೊಡೋದು. ಅದಕ್ಕೆ ಅವರು ನಿಮಗೆ ಬಡ್ಡಿ ರೂಪದಲ್ಲಿ ರಿಟರ್ನ್ ಕೊಡ್ತಾರೆ.
ಯಾವಾಗ ಸರ್ಕಾರಕ್ಕೆ ದುಡ್ಡಿನ ಅಗತ್ಯ ಇರುತ್ತೋ ಆಗ ಅವರು ಬಾಂಡ್ ಗಳನ್ನ ಇಶ್ಯೂ ಮಾಡ್ತಾರೆ. ಬಾಂಡ್ ಗಳನ್ನ ಒಂದು ರೀತಿಯಲ್ಲಿ ಸೇಫ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಯಾಕಂದ್ರೆ ಸರ್ಕಾರ ಇದರಲ್ಲಿ ಇರೋದ್ರಿಂದ ಇದರಲ್ಲಿ ರಿಸ್ಕ್ ಸ್ವಲ್ಪ ಕಡಿಮೆ ಇರುತ್ತೆ. ನೀವು ಸರ್ಕಾರಿ ಬಾಂಡ್ಸ್ ಅನ್ನ ತಗೊಂಡಿದ್ರೆ ನಿಮ್ಗೆ ಪ್ರತಿ ವರ್ಷ ಬಡ್ಡಿ ಸಿಗುತ್ತೆ. ಬಾಂಡ್ ಗಳಿಂದ ನಿಮ್ಗೆ ಒಂದು ಸ್ಥಿರ ಆದಾಯ ಅಂದ್ರೆ ಸ್ಟೇಬಲ್ ಇನ್ಕಮ್ ಸಿಗುತ್ತೆ. ಸಾಮಾನ್ಯವಾಗಿ ಬಾಂಡ್ ಗಳ ರಿಟರ್ನ್ ನಿಮಗೆ 6-7% ಅಲ್ಲಿ ಸಿಗುತ್ತೆ. ಅದು ಕಾರ್ಪೊರೇಟ್ ಬಾಂಡ್ಸ್ ಆಗಿದ್ರೆ 7-8% ರಿಟರ್ನ್ ಸಿಗುತ್ತೆ. ಇದರಲ್ಲಿ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ. ನೀವು ಬಾಂಡ್ಸ್ ಗಳನ್ನ ತುಂಬಾ ಸಮಯ ಇಟ್ಕೊಂಡಿದ್ರೆ ನಿಮಗೆ ಬಡ್ಡಿ ಮಾತ್ರ ಅಲ್ಲ, ಮೆಚುರಿಟಿ ಆದ್ಮೇಲೆ ಅದು ಪೂರ್ತಿ ದುಡ್ಡು ವಾಪಸ್ ಸಿಗುತ್ತೆ. ನನ್ನ ಫ್ರೆಂಡ್ ಸುಧೀರ್ 5 ವರ್ಷಕ್ಕೆ 1 ಲಕ್ಷ ರೂಪಾಯಿಯನ್ನ ಬಾಂಡ್ ತಗೊಂಡಿದ್ದ. ಅದರ ಮೇಲೆ ಅವನಿಗೆ 8% ಇಂಟ್ರೆಸ್ಟ್ ಸಿಕ್ಕಿತ್ತು. ಸೊ ಪ್ರತಿ ವರ್ಷ ಅವನಿಗೆ 8,000 ರೂಪಾಯಿ ಇಂಟ್ರೆಸ್ಟ್ ಬಂತು. ಸುಧೀರ್ ತನ್ನ ಬಾಂಡ್ ಅನ್ನ ಇಟ್ಕೊಂಡಿರೋದ್ರಿಂದ ಅಂದ್ರೆ ಹೋಲ್ಡ್ ಮಾಡಿರೋದ್ರಿಂದ 5 ವರ್ಷದ ತನಕ 40,000 ಇಂಟ್ರೆಸ್ಟ್ ಸಿಗುತ್ತೆ. ಮತ್ತೆ ಲಾಸ್ಟಿಗೆ 1 ಲಕ್ಷ ರೂಪಾಯಿ ವಾಪಸ್ ಕೂಡ ಬಂತು. ಬಾಂಡ್ಸ್ ಅಲ್ಲಿ ಸೇಫ್ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ನಾರ್ಮಲ್ ಇನ್ಕಮ್ ಜೊತೆಗೆ ನಿಮಗೆ ಪ್ಯಾಸಿವ್ ಇನ್ಕಮ್ ಕೂಡ ಮಾಡ್ಕೋಬಹುದು. ಇದರಲ್ಲಿ ರಿಟರ್ನ್ ಗ್ಯಾರಂಟಿಡ್ ಆಗಿರುತ್ತೆ ಮತ್ತು ನೀವು ತುಂಬಾ ವರ್ಷಗಳಲ್ಲಿ ಶ್ರೀಮಂತರಾಗಬಹುದು. ನಿಮಗೆ ಇದಕ್ಕಿಂತ ಜಾಸ್ತಿ ರಿಟರ್ನ್ ಬೇಕಂದ್ರೆ ನೀವು ನಮ್ಮ ಮುಂದಿನ ಆಪ್ಷನ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ನಂಬರ್ 4 ಸ್ಟಾಕ್ಸ್. ಇಲ್ಲಿವರೆಗೂ ನಾನು ನಿಮಗೆ ಆಸೆಟ್ಸ್ ಗಳ ಬಗ್ಗೆ ಹೇಳಿದ್ದೆ, ಆದ್ರೆ ಇವುಗಳಲ್ಲಿ ಯಾವ ಆಸೆಟ್ ಅಲ್ಲಿ ಹೆಚ್ಚು ರಿಟರ್ನ್ ಸಿಗುತ್ತೆ ಅಂತ ಗೊತ್ತಾ? ಅದು ಸ್ಟಾಕ್ಸ್. ಯಾಕಂದ್ರೆ ಇಲ್ಲಿ ನಿಮ್ಮ ರಿಸ್ಕ್ ಕೂಡ ಜಾಸ್ತಿ ಆಗಿರುತ್ತೆ. ನಾರ್ಮಲ್ ಆಸೆಟ್ಸ್ ಅಲ್ಲಿ ನಿಮಗೆ 7-8% ರಿಟರ್ನ್ ಸಿಕ್ಕರೆ, ಅದೇ ಸ್ಟಾಕ್ಸ್ ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿ 14-15% ಅಥವಾ ಅದಕ್ಕಿಂತ ಹೆಚ್ಚು ರಿಟರ್ನ್ ಅನ್ನ ಪಡೆಯಬಹುದು. ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ನೀವು ಒಳ್ಳೆ ದುಡ್ಡನ್ನ ಮಾಡಬಹುದು. ಇದರಲ್ಲಿ ನೀವು ಕಂಪನಿಯ ಶೇರ್ಸ್ ಅನ್ನ ತಗೋಬೇಕು. ಕಂಪನಿಯ ಲಾಭ ಅಥವಾ ಪ್ರಾಫಿಟ್ ಆದಾಗ ನಿಮ್ಮ ಶೇರ್ಸ್ ನ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ನೀವು 10 ರೂಪಾಯಿ ಒಂದು ಶೇರ್ಸ್ ತಗೊಂಡಿದ್ರೆ ಅದರ ಬೆಲೆ 11 ಆದ್ರೆ ನಿಮಗೆ 1 ರೂಪಾಯಿ ಲಾಭ ಸಿಗುತ್ತೆ. ಸ್ಟಾಕ್ಸ್ ನಿಂದ ಹೀಗೂ ದುಡ್ಡು ಮಾಡಬಹುದು. ಆದ್ರೆ ಅದರ ಜೊತೆಗೆ ನೀವು ಒಂದು ಕಂಪನಿಯ ಶೇರ್ ಅನ್ನ ದೀರ್ಘಕಾಲದವರೆಗೆ ಇಟ್ಕೊಂಡಿದ್ರೆ ನಿಮ್ಗೆ ಡಿವಿಡೆಂಡ್ ರೂಪದಲ್ಲೂ ಒಂದು ಇನ್ಕಮ್ ಸಿಗುತ್ತೆ. ಕೆಲ ಕಂಪನಿಗಳು ಲಾಭದಲ್ಲಿ ಒಂದು ಪಾರ್ಟ್ ಅನ್ನ ತಮ್ಮ ಶೇರ್ ಹೋಲ್ಡರ್ಸ್ ಗಳಿಗೆ ಕೊಡ್ತಾರೆ. ಇದನ್ನ ಡಿವಿಡೆಂಟ್ ಅಂತ ಕರಿತೀವಿ. ಡಿವಿಡೆಂಟ್ ಇನ್ವೆಸ್ಟರ್ ಗೆ ಒಂದು ಸ್ಟೇಬಲ್ ಇನ್ಕಮ್ ಇದ್ದ ಹಾಗೆ. ನಿಮ್ಗೆ ನಂಬೋಕೆ ಕಷ್ಟ ಆಗ್ಬೋದು, ಆದ್ರೆ ಕೋಕೋ ಕೋಲಾ ಕಂಪನಿಯ ಸಿಇಒ ಗಿಂತ ವಾರನ್ ಬಫೆಟ್ ಯಾರು ಆ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿದ್ರೋ ಅವರಿಗೆ ಡಿವಿಡೆಂಡ್ ಜಾಸ್ತಿ ಸಿಗುತ್ತೆ. ಸೊ ಇದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡುವಂತಹ ಶಕ್ತಿ. ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ಒಳ್ಳೆ ರಿಟರ್ನ್ ಕೂಡ ಪಡಿಬಹುದು. ಆದ್ರೆ ಅದಕ್ಕೆ ನಿಮಗೆ ಮಾರ್ಕೆಟ್ ಬಗ್ಗೆ ಒಳ್ಳೆ ನಾಲೆಜ್ ಇರಬೇಕು ಮತ್ತೆ ತಾಳ್ಮೆ ಕೂಡ ಇರಬೇಕು. ಯಾಕಂದ್ರೆ ಆಗ ಮಾತ್ರ ನೀವು ಸರಿಯಾದ ಸ್ಟಾಕ್ ಅನ್ನ ಆಯ್ಕೆ ಮಾಡಿ ಶ್ರೀಮಂತರಾಗಬಹುದು. ಸ್ನೇಹಿತರೆ, ನಿಮಗೆ ಸ್ಟಾಕ್ಸ್ ಗಳಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಫುಲ್ ಡೀಟೇಲ್ ವಿಡಿಯೋ ಬೇಕು ಅಂದ್ರೆ ಕೆಳಗೆ ಎಸ್ ಅಂತ ಕಮೆಂಟ್ ಮಾಡಿ. ನಂಬರ್ 5 ಮ್ಯೂಚುವಲ್ ಫಂಡ್ಸ್ ಮತ್ತು ಇಂಡೆಕ್ಸ್ ಫಂಡ್. ಸ್ಟಾಕ್ಸ್ ನ ರೀತಿನೇ ಜಾಸ್ತಿ ರಿಟರ್ನ್ ಕೊಡೋ ಆಸೆಟ್ ಅಂದ್ರೆ ಅದು ಮ್ಯೂಚುವಲ್ ಫಂಡ್ ಅಥವಾ ಇಂಡೆಕ್ಸ್ ಫಂಡ್. ಮ್ಯೂಚುವಲ್ ಫಂಡ್ ಅಥವಾ ಇಂಡೆಕ್ಸ್ ಫಂಡ್ ಅಂದ್ರೆ ನೀವು ನಿಮ್ಮ ದುಡ್ಡನ್ನ ಬೇರೆ ಬೇರೆ ಕಂಪನಿಗಳ ಸ್ಟಾಕ್ಸ್ ಮೇಲೆ ಮತ್ತೆ ಬಾಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು. ಮ್ಯೂಚುವಲ್ ಫಂಡ್ ಗಳು ನಿಮ್ಮ ದುಡ್ಡು ಮತ್ತೆ ತುಂಬಾ ಇನ್ವೆಸ್ಟರ್ಸ್ ಗಳ ದುಡ್ಡನ್ನ ಒಟ್ಟಾಗಿ ಸೇರಿಸಿ ಎಕ್ಸ್ಪರ್ಟ್ ಗಳು ಅದನ್ನ ಅನಲೈಸ್ ಮಾಡಿ ಬೇರೆ ಬೇರೆ ರೀತಿಯ ಶೇರ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಮ್ಯೂಚುವಲ್ ಫಂಡ್ ಅಥವಾ ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಲ್ಲಿ ರಿಸ್ಕ್ ಇರುತ್ತೆ, ಆದ್ರೆ ಅಲ್ಲಿ ನಿಮ್ಮ ತಲೆಯನ್ನ ಉಪಯೋಗಿಸಬೇಕಾಗಿಲ್ಲ. ಎಕ್ಸ್ಪರ್ಟ್ ಗಳು ತಮ್ಮ ಕೆಲಸವನ್ನ ತಾವು ಮಾಡ್ತಾರೆ. ನಿಮಗೆ ಕೇವಲ ಅವರಿಗೆ ಫೀಸ್ ಅನ್ನ ಕೊಡಬೇಕು ಅಷ್ಟೇ. ಮಾರ್ಕೆಟ್ ಅಲ್ಲಿ ನಿಮಗೆ ತುಂಬಾ ರೀತಿಯ ಆಕ್ಟಿವ್ ಫಂಡ್ ಗಳು ಸಿಗಬಹುದು. ಅದರ ಜೊತೆಗೆ ಕೆಲವೊಂದು ಇಂಡೆಕ್ಸ್ ಫಂಡ್ ಗಳು ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಫ್ಟಿ 50 ಅಥವಾ ಸೆನ್ಸೆಕ್ಸ್. ನೀವು ಇದರಲ್ಲಿ ಲಾಂಗ್ ಟರ್ಮ್ ಗೋಲ್ ಅನ್ನ ಇಟ್ಕೋಬೇಕು. ನಿಮ್ಮ ಗೋಲ್ ಶಾರ್ಟ್ ಟರ್ಮ್ ಆಗಿದ್ರೆ ಇದರಲ್ಲಿ ನಿಮ್ಮ ದುಡ್ಡು ಕಳ್ಕೊಳ್ಳೋ ಚಾನ್ಸ್ ಕೂಡ ಇರುತ್ತೆ. ಯಾಕಂದ್ರೆ ಕಳೆದ ವರ್ಷ ಸೆನ್ಸೆಕ್ಸ್ ಅಲ್ಲಿ ತುಂಬಾ ಗ್ರೋತ್ ಆಯ್ತು, ಆದ್ರೆ ಈಗ ಸ್ವಲ್ಪ ಕೆಳಗೆ ಬೀಳ್ತಾ ಇದೆ. ಹಾಗಾಗಿ ನಿಮ್ಮ ಗುರಿಯನ್ನ ಯಾವಾಗ್ಲೂ ಲಾಂಗ್ ಟರ್ಮ್ ಅಲ್ಲಿ ಇಟ್ಕೋಬೇಕು. ಲಾಂಗ್ ಟರ್ಮ್ ಅಲ್ಲಿ ಇದು ಗೆದ್ದೇ ಗೆಲ್ಲುತ್ತೆ. ಹಾಗಾಗಿನೇ ಇದರ ಆವರೇಜ್ ರಿಟರ್ನ್ 14% ಇರುತ್ತೆ. ನೀವು ಮ್ಯೂಚುವಲ್ ಫಂಡ್ ಅಥವಾ ಇಂಡೆಕ್ಸ್ ಫಂಡ್ ಅಲ್ಲಿ ಸಣ್ಣ ಸಣ್ಣ ಇನ್ವೆಸ್ಟ್ಮೆಂಟ್, ಉದಾಹರಣೆಗೆ 500 ರೂಪಾಯಿ 1000 ರೂಪಾಯಿಯನ್ನು ಕೂಡ ಇನ್ವೆಸ್ಟ್ ಮಾಡೋಕೆ ಶುರು ಮಾಡಬಹುದು. 2010ರಲ್ಲಿ ನನ್ನ ಫ್ರೆಂಡ್ ರವಿ ಮ್ಯೂಚುವಲ್ ಫಂಡ್ ಅಲ್ಲಿ ತಿಂಗಳಿಗೆ 1000 ಇನ್ವೆಸ್ಟ್ ಮಾಡೋಕೆ ಶುರು ಮಾಡ್ದ. 2020 ಹೊತ್ತಿಗೆ ಅವನ ಫಂಡ್ ವ್ಯಾಲ್ಯೂ 3 ಲಕ್ಷ ಆಯ್ತು. ಆದ್ರೆ ಅವನು ಟೋಟಲ್ 1,20,000 ಮಾತ್ರ ಇನ್ವೆಸ್ಟ್ ಮಾಡಿದ್ದ. ಮ್ಯೂಚುವಲ್ ಫಂಡ್ ಅಥವಾ ಇಂಡೆಕ್ಸ್ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಧಾನವಾಗಿ ಶ್ರೀಮಂತರಾಗಬಹುದು. ಆದ್ರೆ ನಿಮ್ಮಲ್ಲಿ ಪೇಷನ್ಸ್, ತಾಳ್ಮೆ ಅನ್ನೋದು ಇರಲೇಬೇಕು. ಮತ್ತೆ ನಿಮ್ಮ ಗೋಲ್ ಯಾವಾಗ್ಲೂ ಲಾಂಗ್ ಟರ್ಮ್ ಆಗಿರ್ಬೇಕು. ನಂಬರ್ 6 ರಾ ಮೆಟೀರಿಯಲ್ಸ್ ಅಂಡ್ ಕಾಮೋಡಿಟೀಸ್. ಇದು ಆಸೆಟ್ ಅಲ್ಲ ಅಂತ ನಿಮ್ಮಲ್ಲಿ ಕೆಲವರು ಅನ್ಕೋಬಹುದು, ಆದ್ರೆ ಇಂಡಿಯಾದಲ್ಲಿ ತುಂಬಾ ಜನ ಹಳೆ ಕಾಲದಿಂದಲೂ ಇದೇ ರೀತಿ ವಿಷಯಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಫ್ರೆಂಡ್ಸ್, ಈ ಐಡಿಯಾ ಎಷ್ಟು ಹಳೆದೋ ಅಷ್ಟೇ ಉಪಯುಕ್ತ ಕೂಡ. ಯಾಕಂದ್ರೆ ಈ ಆಸೆಟ್ ಅಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಕೊರೋನಾ ಟೈಮ್ ಅಲ್ಲಿ ಜಾಸ್ತಿ ಜನರು ತಮ್ಮ ಮನೆಯಲ್ಲಿ ತುಂಬಾ ರೀತಿಯ ಗ್ರಾಸರಿಗಳು ಮತ್ತೆ ದಿನಸಿ ಸಾಮಾನನ್ನ ಕಳ್ಕೊಂಡಿದ್ರು. ಯಾಕಂದ್ರೆ ಎಮರ್ಜೆನ್ಸಿಯಲ್ಲಿ ಅದೇ ವಸ್ತುಗಳು ಕೆಲಸಕ್ಕೆ ಬರೋದು. ಶ್ರೀಮಂತರು ಕೂಡ ಈ ವಸ್ತುಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಆದ್ರೆ ಅವರ ಹೆಚ್ಚಿನ ದುಡ್ಡು ಚಿನ್ನ, ಬೆಳ್ಳಿ ಮತ್ತು ಇದೇ ರೀತಿಯ ಕಾಮೋಡಿಟೀಸ್ ಮೇಲೆ ಇನ್ವೆಸ್ಟ್
ಇನ್ವೆಸ್ಟ್ ಮಾಡ್ತಾರೆ. ಚಿನ್ನ ಮತ್ತು ಬೆಳ್ಳಿ ತುಂಬಾ ವರ್ಷಗಳಿಂದಲೂ ಜನರಿಗೆ ಫೇಮಸ್ ಆದ ಆಸೆಟ್. ಯಾಕಂದ್ರೆ ರಿಯಲ್ ಎಸ್ಟೇಟ್ ತರಾನೇ ಇವುಗಳನ್ನ ಬೆಲೆನೂ ಟೈಮ್ ಜೊತೆಗೆ ಜಾಸ್ತಿ ಆಗ್ತಾನೆ ಇರುತ್ತೆ. ಉದಾಹರಣೆಗೆ ನೀವೇ ನೋಡಬಹುದು, ಚಿನ್ನದ ಬೆಲೆ ಈಗ ಗಗನಕ್ಕೇರಿದೆ. ನೀವು ಕಳೆದ 5 ವರ್ಷದ ಹಿಂದೆ 1 ಲಕ್ಷವನ್ನ ತಗೊಂಡಿದ್ರೆ ಈಗ ಅದರ ಬೆಲೆ 2 ಲಕ್ಷ ಆಗಿರ್ತಿತ್ತು. ರಾಬರ್ಟ್ ಕಿಯೋಸಾಕಿ ಸ್ವತಃ ಕಮೋಡಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ರಿಯಲ್ ಎಸ್ಟೇಟ್ ಆದ್ಮೇಲೆ ಅವರಿಗೆ ಇದು ಫೇವರೇಟ್ ಆಸೆಟ್. ನಂಬರ್ 7, ಪೇಟೆಂಟ್ಸ್. ಹೌದು, ಪೇಟೆಂಟ್ ಕೂಡ ನಿಮ್ಮನ್ನ ಶ್ರೀಮಂತರಾಗಿ ಮಾಡಬಹುದು. ಪೇಟೆಂಟ್ ಆದ್ರೆ ನೀವು ಏನಾದ್ರೂ ಕಂಡು ಹಿಡಿದಾಗ ಅಥವಾ ಇನ್ವೆಂಟ್ ಮಾಡಿದಾಗ ಅಥವಾ ರಿಸರ್ಚ್ ಅನ್ನ ಮಾಡಿದಾಗ ನಿಮಗೆ ಸಿಗುವ ಒಂದು ಹಕ್ಕು. ಪೇಟೆಂಟ್ ಅಂದ್ರೆ ನಿಮ್ಮ ಅನುಮತಿ ಇಲ್ಲದೆ, ನಿಮ್ಮ ಪರ್ಮಿಷನ್ ಇಲ್ಲದೆ ಯಾರು ಕೂಡ ನಿಮ್ಮ ವಸ್ತುವನ್ನ ಯೂಸ್ ಮಾಡೋ ಹಾಗಿಲ್ಲ. ಇದರಿಂದ ನೀವು ಒಳ್ಳೆ ದುಡ್ಡನ್ನ ಮಾಡಬಹುದು. ನೀವು ಏನಾದ್ರೂ ಹೊಸ ಟೆಕ್ನಾಲಜಿ ಅಥವಾ ಹೊಸ ಪ್ರಾಡಕ್ಟ್ ಅನ್ನ ಕಂಡು ಹಿಡಿದ್ರೆ ಇದರಿಂದ ನಿಮಗೆ ರಾಯಲ್ಟಿ ಕೂಡ ಸಿಗುತ್ತೆ. ಹೀಗೆ ಒಂದು ಸಲ ಏನಾದ್ರೂ ಪೇಟೆಂಟ್ ಮಾಡಿಸಿದ್ರೆ ಇದರಿಂದ ನೀವು ಲಾಂಗ್ ಟರ್ಮ್ ವರೆಗೂ ಲಾಭವನ್ನ ತಗೋಬಹುದು. ಬೇಕಿದ್ರೆ ನಿಮ್ಮ ಪೇಟೆಂಟ್ ಅನ್ನ ಯಾವ್ದಾದ್ರು ದೊಡ್ಡ ಕಂಪನಿಗೆ ಮಾರಿ ಒಂದು ದೊಡ್ಡ ಮೊತ್ತವನ್ನ ಕೂಡ ಪಡಿಬಹುದು. ಪೇಟೆಂಟ್ ಹಕ್ಕುಗಳಿಂದ ತುಂಬಾ ಜನ ತುಂಬಾ ದುಡ್ಡನ್ನ ಮಾಡ್ತಾ ಇದ್ದಾರೆ. ಗೇಮ್ ಆಫ್ ಥ್ರೋನ್ಸ್ ಅನ್ನೋ ಪುಸ್ತಕ ಬರೆದ ಜಾರ್ಜ್ R.R. ಮಾರ್ಟಿನ್ ಅವರು ಅವರ ಪುಸ್ತಕಗಳ ಕಾಪಿರೈಟ್ಸ್ ನಿಂದ ತುಂಬಾ ರೀತಿಯಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ. ಮತ್ತೆ ಅವರ ಪುಸ್ತಕಗಳ ಮೇಲೆ ಟಿವಿ ಸೀರೀಸ್ ಆದಾಗ್ಲೂ ಕೂಡ ಅವರಿಗೆ ತುಂಬಾ ರೀತಿಯಲ್ಲಿ ದುಡ್ಡು ಬಂತು. ಯಾಕಂದ್ರೆ ಅವರಿಗೆ ಅದರಿಂದ ರಾಯಲ್ಟಿ ಇನ್ಕಮ್ ಸಿಗುತ್ತೆ. ಪೇಟೆಂಟ್ ಮಾಡ್ಸೋಕೆ ನಿಮ್ಗೆ ಟೈಮ್ ಮತ್ತು ದುಡ್ಡು 2 ಬೇಕಾಗುತ್ತೆ. ಅದಕ್ಕೆ ನೀವು ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ ಮಾಡಬೇಕು. ಆದ್ರೆ ಒಂದು ಸಲ ಪೇಟೆಂಟ್ ಸಿಕ್ಕಿದ್ರೆ ಅದು ನಿಮ್ಮನ್ನ ಶ್ರೀಮಂತರಾಗಿ ಮಾಡಿಸಬಹುದು. ನಂಬರ್ 8, ಟ್ರೇಡ್ ಮಾರ್ಕ್ಸ್. ಟ್ರೇಡ್ ಮಾರ್ಕ್ ಕೂಡ ಪೇಟೆಂಟ್ ತರಾನೇ ಇರುತ್ತೆ. ಟ್ರೇಡ್ ಮಾರ್ಕ್ ಅಂದ್ರೆ ನಿಮ್ಮ ಬ್ರ್ಯಾಂಡ್, ನಿಮ್ಮ ಲೋಗೋ ಅಥವಾ ಹೆಸರಿನ ವಿಷಯದ ಹಕ್ಕು. ಟ್ರೇಡ್ ಮಾರ್ಕ್ ಅಂದ್ರೆ ನಿಮ್ಮ ಪರ್ಮಿಷನ್ ಇಲ್ಲದೆ ಯಾರು ಕೂಡ ಅದನ್ನ ಯೂಸ್ ಮಾಡೋಕೆ ಸಾಧ್ಯ ಇಲ್ಲ. ಟ್ರೇಡ್ ಮಾರ್ಕ್ ನಿಮ್ಮ ಬ್ರ್ಯಾಂಡ್ ಗುರುತು. ನೀವು ಇದರಿಂದ ಒಳ್ಳೆ ಇನ್ಕಮ್ ಅನ್ನು ಕೂಡ ಪಡಿಬಹುದು. ಟ್ರೇಡ್ ಮಾರ್ಕ್ ಪಾಪ್ಯುಲರ್ ಆದಾಗ ನಿಮ್ಮ ಬ್ರ್ಯಾಂಡ್ ಮೌಲ್ಯ ಕೂಡ ಹೆಚ್ಚಾಗುತ್ತೆ. ಇದರಿಂದ ನಿಮ್ಮ ಪ್ರಾಡಕ್ಟ್ ಮತ್ತೆ ಸರ್ವಿಸ್ ಬೇಡಿಕೆ ಜಾಸ್ತಿ ಆಗ್ತಾ ಇರುತ್ತೆ. ನೀವು ಪ್ರತಿದಿನ ಇದರಿಂದ ಲಾಭ ಮಾಡಬಹುದು. ಟ್ರೇಡ್ ಮಾರ್ಕ್ ಅಂದ್ರೆ ಒಂದು ರೀತಿ ಲೈಸೆನ್ಸ್ ಇದ್ದ ಹಾಗೆ. ಇದರಿಂದ ನೀವು ಕಂಪನಿಗೆ ಮಾರಿ ರೆಗ್ಯುಲರ್ ಇನ್ಕಮ್ ಅನ್ನ ಮಾಡಬಹುದು. ಸ್ನೇಹಿತರೆ, ಇದು ನೋಡಿ ಆ 8 ಆಸೆಟ್ಸ್. ಇದರಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ಬ್ಯಾಂಕಿನಲ್ಲಿ ನಿಮ್ಮ ಹಣವನ್ನ ಇಟ್ಟು ಕೊಳೆಯೋದ್ರ ಬದಲು ಈ 8 ಆಸೆಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಬೇಗನೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದಾದ್ರು ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂದ್ರೆ ಕೆಳಗೆ ಕಾಮೆಂಟ್ ಮಾಡಿ. ಸಿಗುವ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.